ಎಲ್ರಿಗೂ ನಮಸ್ಕಾರ, ನಾನು ನಿಮ್ ಗಿಲ್ಲಿ. ಹಾಗೆ ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಗಿಲ್ಲಿ ಅಭಿಮಾನಿಗಳಿಗೆ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಅನ್ಬೋದು. ಯಾಕಂತ ಹೇಳಿದ್ರೆ ಗಿಲ್ಲಿ ಅವರು ನಿನ್ನೆ ತಾನೇ ನಮ್ಮ ಕನ್ನಡದ ಸಲಗ ಅಂತಾನೆ ಕರ್ಸ್ಕೊಳ್ಳುವಂತಹ ದುನಿಯಾ ವಿಜಯ್ ಅವ್ರನ್ನ ಮೀಟ್ ಮಾಡಿದ್ರು. ಸೊ ಮೀಟ್ ಮಾಡಿದ ನಂತರ ಏನೇನಾಯ್ತು ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರುವಂತಹ ಒಂದು ನ್ಯೂಸ್ ಏನು ಗಿಲ್ಲಿಯ ಬಗ್ಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಸೊ ಗಿಲ್ಲಿಯ ಫ್ಯಾನ್ಸ್ ಯಾರ್ಯಾರಿದ್ರು ಎಲ್ಲರೂ ಕೂಡ ಈ ವಿಡಿಯೋಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಆ ವಿಡಿಯೋದ ಬಗ್ಗೆ ನೋಡೋಣ. ಸೊ ನಿಮಗೆ ಗೊತ್ತಿರಬಹುದು, ಬಿಗ್ ಬಾಸ್ ನ ನಂತರ ಗಿಲ್ಲಿಯ ಕ್ರೇಜ್ ಬೇರೆ ಮಟ್ಟಕ್ಕೆ ಹೋಗಿ ನಿಂತಿದೆ. ಸೊ ಎಲ್ಲರೂ ಕೂಡ ಈಗ ಕಲಾವಿದರಾಗಿರ್ಬೋದು, ಇಲ್ಲ ರಾಜಕಾರಣಿಗಳಾಗಿರ್ಬೋದು, ಮತ್ತೊಂದು ಎಲ್ಲ ವಲಯದಲ್ಲೂ ಕೂಡ ಗಿಲ್ಲಿ ಬಂದ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಆಗ್ತಿದೆ. ಎಲ್ಲ ಒಂದು ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಗಿಲ್ಲಿದೆ ಕ್ರೇಜ್ ಬಂದಿತ್ತು. ಹಾಗೆ ಎಲ್ಲ ರಾಜಕಾರಣಿಗಳು ಕೂಡ ಗಿಲ್ಲಿಯನ್ನ ಕರೆದು ಸನ್ಮಾನಗಳನ್ನು ಮಾಡಿದ್ರು. ಆದ್ರೆ ಗಿಲ್ಲಿ ಈಗ ಕಲಾವಿದರನ್ನ ಮೀಟ್ ಮಾಡುವಂತಹ ಒಂದು ಸಂದರ್ಭ ಬಂದಿದೆ. ಸೊ ಬಿಗ್ ಬಾಸ್ ಮನೆ ಒಳಗೆ ಬಂದಿದ್ದಂತಹ ಪ್ರೇಮ್ ಸರ್ ಅವ್ರನ್ನು ಕೂಡ ಈಗ ಗಿಲ್ಲಿ ಅವರು ಮೀಟ್ ಮಾಡಿ ಬಂದಿದ್ದಾರೆ. ಸೊ ಪ್ರೇಮ್ ಅವರ ಜೊತೆಗೂ ಕೂಡ ಸಿನಿಮಾಗಳನ್ನ ಮಾಡುವಂತ ಅವಕಾಶಗಳು ಗಿಲ್ಲಿಗೆ ಒಲಿದು ಬರುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಆದ್ರೆ ನಿನ್ನೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಬಗ್ಗೆ ಚರ್ಚೆ ಮಾಡಬೇಕಾದ್ರೇನೆ ದುನಿಯಾ ವಿಜಯ್ ಅವರ ಮನೆಗೆ ನಮ್ಮ ಗಿಲ್ಲಿ ಅವರು ಎಂಟ್ರಿ ಕೊಡ್ತಾರೆ. ಸೊ ಗಿಲ್ಲಿ ಅವರು ತಮ್ಮ ಅಣ್ಣನ ಜೊತೆಗೆ ಎಂಟ್ರಿ ಕೊಟ್ಟ ಕೂಡಲೇ ಅಲ್ಲಿ ಒಂದು ಮೀಟಿಂಗ್ ಅನ್ನ ಸೇರಿರ್ತಾರೆ ದುನಿಯಾ ವಿಜಯ್ ಒಂದು ಟೀಮು. ಏನಂತ ಹೇಳಿದ್ರೆ, ಸೊ ನಿಮಗೆ ಗೊತ್ತಿರ್ಬೋದು, ಲ್ಯಾಂಡ್ ಲಾರ್ಡ್ ಸಿನಿಮಾಗೆ ಈಗ ಟ್ಯಾಕ್ಸ್ ಫ್ರೀ ಆಗಿ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ. ಯಾಕಂದ್ರೆ ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ ಇರುವಂತಹ ಒಂದು ಸಿನಿಮಾ ಇರುವಂತಹದ್ದು. ಅದರಿಂದಾಗಿ ಎಲ್ರಿಗೂ ಕೂಡ ಈ ಸಿನಿಮಾ ತಲುಪಲಿ ಅಂತ ಹೇಳಿ ಹಾಗೂ ಇದಕ್ಕೆ ಒಂದು ಪ್ರಯತ್ನ ಪಟ್ಟಿರುವಂತಹ ಒಂದು ಪ್ರೊಡ್ಯೂಸರ್ಗೆ ಒಳ್ಳೇದಾಗಲಿ ಅಂತ ಹೇಳಿ ಸರ್ಕಾರ ಈ ತೀರ್ಮಾನವನ್ನು ತಗೊಂಡಿದೆ. ಇದನ್ನ ನಾವು ಗುಡ್ ಅಂತಾನೆ ಹೇಳ್ಬೋದು. ಆದ್ರೆ ಗಿಲ್ಲಿ ಬಂದ ನಂತರ ದುನಿಯಾ ವಿಜಯ್ ಅವರು ಆ ಚರ್ಚೆಯನ್ನು ಅರ್ಧಕ್ಕೆ ನಿಲ್ಲಿಸಿ ಅಲ್ಲೇ ಪಕ್ಕದಲ್ಲಿದ್ದಂತಹ ಒಂದು ಚೇರ್ ಅನ್ನ ತಂದು ಕೊಡ್ತಾರೆ. ಗಿಲ್ಲಿ ಅವರ ಪಕ್ಕದಲ್ಲಿ ಕೂತ್ಕೊಳ್ತಾರೆ. ಸೊ ಇದಾದ ನಂತರ ಗಿಲ್ಲಿಯ ಬಗ್ಗೆ ಮಾತಾಡ್ತಾರೆ. ಮುಂದಿನ ಸಿನಿಮಾಗಳಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡೋಣ ಅನ್ನೋ ಮಾತು ಕೂಡ ಬಂದಿದೆ ಅಂತಾನೂ ಹೇಳಲಾಗ್ತಿದೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ, ದುನಿಯಾ ವಿಜಯ್ ಅವರ ನೆಕ್ಸ್ಟ್ ಮೂವಿಯಲ್ಲಿ ನಮ್ಮ ಗಿಲ್ಲಿಗೆ ಒಂದು ಚಾನ್ಸ್ ಸಿಕ್ಕಿರೋದು 100% ಗ್ಯಾರಂಟಿ ಆಗಿದೆ. ಮತ್ತೆ ನಿಮಗೆ ಗೊತ್ತಿರ್ಬೋದು, ದುನಿಯಾ ವಿಜಯ್ ಅವರು ಯಾವುದೋ ಒಬ್ಬ ಕಲಾವಿದ ಬೆಳೀತಾ ಇದ್ದಾನೆ ಅಂತ ಹೇಳಿದ್ರೆ ಅವನನ್ನ ಮತ್ತಷ್ಟು ಮೇಲಕ್ಕೆತ್ತುವಂಥ ಪ್ರಯತ್ನವನ್ನ ಮಾಡ್ಕೊಳ್ತಾನೆ ಬಂದಿದ್ದಾರೆ. ಈಗ ಗಿಲ್ಲಿಯ ವಿಚಾರದಲ್ಲೂ ಕೂಡ ಅದನ್ನೇ ಮಾಡ್ಕೊಂಡು ಹೋಗ್ತಿರೋದಂಥದ್ದು ತುಂಬಾ ಪಾಸಿಟಿವ್ ಅನ್ಬೋದು ನನ್ನ ಪ್ರಕಾರ. ಸೊ ಈ ಒಂದು ವಿಚಾರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಸೊ ಗಿಲ್ಲಿ ದುನಿಯಾ ವಿಜಯ್ ಅವ್ರನ್ನ ಮೀಟ್ ಮಾಡಿದ್ದಾರೆ, ಅವರಿಗೆ ಸಿನಿಮಾದಲ್ಲಿ ಆಫರ್ಗಳು ಸಿಗುತ್ತೆ ಅಂತ ಹೇಳಿ. ಖಂಡಿತವಾಗಿ ಮುಂದಿನ ದಿನದಲ್ಲಿ ಗಿಲ್ಲಿ ಅವರು ಕೂಡ ದುನಿಯಾ ವಿಜಯ್ ಜೊತೆಗೆ ಸ್ಕ್ರೀನ್ ಅನ್ನ ಶೇರ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಡೌಟ್ ಇಲ್ಲ. ಸೊ ಲ್ಯಾಂಡ್ ಲಾರ್ಡ್ ಸಿನಿಮಾಗೂ ಕೂಡ ಒಳ್ಳೇದಾಗಲಿ ಹಾಗೂ ಮುಂದಿನ ಸಿನಿಮಾದಲ್ಲಿ ಗಿಲ್ಲಿ ಆದಷ್ಟು ಬೇಗ ಕಾಣಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.